ನಮಸ್ಕಾರ ಫ್ರೆಂಡ್ಸ್, ರಕ್ಷಿಸಿರಿ ಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲನೇದಾಗಿ ಎಲ್ಲಾ ಮಹಿಳೆಯರಿಗೂ ಕೂಡ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಮಾರ್ಚ್ ಅಂದ್ರೆ ಹಾಗೆ ಅಲ್ವಾ, ಮಹಿಳೆಯರಿಗೆ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಇವತ್ತು ಕಾನೂನು ಪ್ರಕಾರವಾಗಿ ಮಹಿಳೆಯರಿಗೆ ಅಂತನ ಪುರುಷ ಪ್ರಧಾನವಾಗಿರುವಂತಹ ಸಮಾಜದಲ್ಲಿ ಮಹಿಳೆಯರಿಗೂ ಕೂಡ ಸಮಾನವಾದ ಹಕ್ಕುಗಳು ಬೇಕು, ಅವರನ್ನು ಕೂಡ ಸಮಾನವಾಗಿ ಟ್ರೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಹಿಳೆಯರಿಗೆ ಅಂತ ಒಂದು ದಿನನ ಮೀಸಲಾಗಿಡಿದೆ. ಅದುವೇ ಮಹಿಳಾ ದಿನಾಚರಣೆ. ನಾವು ಒಂದು ದಿನ ಮಾತ್ರ ಮಹಿಳೆಯರಿಗೆ ವಿಶ್ ಮಾಡಿ ಗೌರವಿಸಿ ಬಿಡೋದಲ್ಲ, ಮಹಿಳೆ ಸಮಾಜದ ಶಕ್ತಿ, ಹಾಗೆ ಕುಟುಂಬದ ಶಕ್ತಿಯೂ ಕೂಡ. ಮಹಿಳೆ ಕುಟುಂಬದಲ್ಲಿ ಒಬ್ಬ ತಾಯಿಯಾಗಿ, ಪತ್ನಿಯಾಗಿ, ಮಗಳಾಗಿ, ಅಜ್ಜಿಯಾಗಿ, ಸೊಸೆಯಾಗಿ, ಈಗ ಅನೇಕ ರೂಪದಲ್ಲಿ ಸೇವೆನ ಮಾಡ್ತಾ ಬರ್ತಿದ್ದಾಳೆ. ಇವತ್ತಿನ ವಿಡಿಯೋದಲ್ಲಿ ಅಂತ ಮಹಿಳೆಯರಿಗೆ ಸ್ಫೂರ್ತಿದಾಯಕವಾದ ಮಾತುಗಳನ್ನ ಆಡ್ತಾ ನಾವು ವಿಡಿಯೋನ ಕಂಟಿನ್ಯೂ ಮಾಡೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ಹೊಸ ವಿಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಮಹಿಳೆ ಅಂದ್ರೇ ಕೇವಲ ಅದೊಂದು ಪದ ಅಲ್ಲ, ಅದೊಂದು ಶಕ್ತಿ ಅಂತಾನೆ ಹೇಳ್ಬೋದು. ಕುಟುಂಬದಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆ ಅಕ್ಷರಸ್ಥಳ ಆಗಿದ್ರೆ ಇಡೀ ಕುಟುಂಬವೇ ವಿದ್ಯಾವಂತ ಕುಟುಂಬ ಆಗುತ್ತೆ. ತಾನು ಕಲಿತ್ರೆ ಅವಳು ಕುಟುಂಬದವರು ಎಲ್ಲರಿಗೂ ಕೂಡ ಕಲಿಸ್ತಾಳೆ. ಅಷ್ಟಲ್ಲದೆ ಹೇಳ್ತಾರ, ಒಂದು ಮನೆಯಲ್ಲಿ ತಾಯಿ ಇಲ್ಲ ಅಂದ್ರೆ ಆ ಮನೆನೇ ಅಲ್ಲ ಅಂತ. ಹೌದು, ಸರಿಯಾದ ರೀತಿಯಲ್ಲಿ ಮನೆ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಆ ಮನೆಗೆ ಒಂದು ಪಿಲ್ಲರ್ ಆಗಿ ತಾಯಿ ಇರಲೇಬೇಕು. ತಾಯಿ ಇಲ್ಲದೆ ಇರೋ ಮನೆ ಅಲ್ಲ. ಆ ಮಕ್ಕಳಿಗೆ ತಬ್ಬಲಿ ಅನ್ನೋ ಒಂದು ಫೀಲಿಂಗ್ ಕಾಡುತ್ತೆ. ಹೇಗೆ ಹೆಂಡತಿ ಇಲ್ಲ ಅಂತ, ತನ್ನ ಸಪೋರ್ಟಿವ್ ಆಗಿ ತನ್ನ ಅರ್ಧಾಂಗಿ ಇಲ್ಲ ಅಂತ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಒಂದು ಕುಟುಂಬದಲ್ಲಿ ಹೆಣ್ಣಿಲ್ಲ ಅಂದ್ರೆ ಅದು ಅಪೂರ್ಣ ಅಂತಾನೆ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಇಷ್ಟೆಲ್ಲ ಶಕ್ತಿಯಾಗಿರುವಂತ, ಇಷ್ಟೆಲ್ಲ ಸಪೋರ್ಟಿವ್ ಆಗಿರುವಂತ ಹೆಣ್ಣನ್ನ ನಾವು ಇವತ್ತು ಸಮಾಜದಲ್ಲಿ ಹೇಗೆ ನಡೆಸ್ಕೊತಾ ಇದೀವಿ ಅಂತ ನೋಡೋದಾದ್ರೆ, ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಇವಾಗಿನ ಕಾಲದಲ್ಲಿ ಎಷ್ಟೋ ಒಂದು ಸಮಾನವಾದ ಹಕ್ಕು ಹೆಣ್ಣಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ವಿದ್ಯೆಯಲ್ಲಾಗಿರ್ಬೋದು, ಒಂದು ಕೆಲಸದ ಆಪರ್ಚುನಿಟಿನಲ್ಲೇ ಆಗಿರ್ಬೋದು, ಇವತ್ತು ಸಮಾನವಾದ ಹಕ್ಕುಗಳು ಹೆಣ್ಣಿಗೆ ಸಿಗ್ತಾ ಇದೆ. ಆದ್ರೆ ಇನ್ನೂ ಕೂಡ ಶೋಷಣೆಗಳು ನಡೀತಾ ಇದೆ ಅಂದ್ರೆ ತಪ್ಪಾಗ್ಲಾರ್ದು. ಒಂದು ಹೆಣ್ಣು ಎಲ್ಲಿವರೆಗೂ ಕೂಡ ಸ್ವತಂತ್ರಳಾಗಿರ್ತಾಳೆ ಹೇಳಿ? ತಾನು ಮದುವೆ ಆಗೋವರೆಗೂ ಮಾತ್ರ ಹೆಣ್ಣು ಸ್ವತಂತ್ರಳಾಗಿರ್ತಾಳೆ. ಮದುವೆ ನಂತರ ಅನೇಕ ಜವಾಬ್ದಾರಿಗಳು, ನಂತರ ತಾಯಿಯಾಗಿ, ನಂತರ ಸೊಸೆಯಾಗಿ, ವಯಸ್ಸಾದ ನಂತರ ಅಜ್ಜಿಯಾಗಿ. ಒಂದು ಹೆಣ್ಣು ಮಗು ಸ್ವತಂತ್ರವಾಗಿ ಫ್ರೀಯಾಗಿ ಅಕ್ಕಿಯಂತೆ ಹಾರಾಡ್ಕೊಂಡಿರೋದು ಕೇವಲ ಮದುವೆಯಾಗೋವರೆಗೂ ಮಾತ್ರ. ಇನ್ನೂ ಕೂಡ ಕೆಲವೊಂದು ಕ್ಷೇತ್ರದಲ್ಲಿ ಹೆಣ್ಣನ್ನ ಹೆಂಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಹೆಣ್ಮಕ್ಳು ಜಾಸ್ತಿ ಓದಬಾರ್ದು. ಯಾಕೆ ಓದಬಾರ್ದು? ಕಾರಣ ಇಷ್ಟೇ, ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸ್ಕೊಟ್ಬಿಡ್ತೀವಿ, ಗಂಡನ ಮನೆಗೆ ಹೋಗ್ತಾರೆ, ಅವರಲ್ಲಿ ಸಂಸಾರ ಮಾಡ್ಕೊಂಡಿರ್ತಾರೆ, ಹಾಗಾಗಿ ಹೆಣ್ಮಕ್ಳನ್ನ ಜಾಸ್ತಿ ಓದಿಸ್ಬಾರ್ದು ಅನ್ನೋ ಒಂದು ತಪ್ಪು ಕಲ್ಪನೆ ನಮ್ಮ ಸಮಾಜದಲ್ಲಿ ಈಗ ನಾವು ಕೆಲವು ಕಡೆ ನೋಡ್ಬೋದು. ಎಲ್ಲಾ ಕಡೆನೂ ಹೆಣ್ಮಕ್ಳಿಗೆ ಸರಿಯಾದ ರೀತಿ ವಿದ್ಯೆನ ಕೊಡ್ತಿಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಹೆಣ್ಮಕ್ಳು ಇವತ್ತು ಗಂಡು ಮಕ್ಕಳಿಗೆ ಸಮಾನವಾದಂತ ವಿದ್ಯಾರ್ಹತೆಯನ್ನ ಪಡ್ಕೊಂಡಿದ್ದಾರೆ. ಈ ದಯವಿಟ್ಟು ಹೆಣ್ಮಕ್ಳಿಗೆ ಅವ್ರಿಗೆ ಬೇಸಿಕ್ ಎಜುಕೇಶನ್ ನ ಕೊಡಿಸಿ, ಮತ್ತೆ ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋದನ್ನ ನಿಲ್ಲಿಸಿ ಫ್ರೆಂಡ್ಸ್. ಕಾನೂನು ಪ್ರಕಾರ ಒಂದು ಏನ್ ಏಜ್ ಇದೆ ಅಲ್ಲಿವರೆಗೂ ಕಾದು ತಕ್ಷಣ ಮದುವೆ ಮಾಡೋದು ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿಗೆ ಹೆಣ್ಮಕ್ಳನ್ನ ಮದುವೆ ಮಾಡೋದು. ಇದರಿಂದಾಗಿ ಆ ಮಕ್ಕಳಿಗೆ ಸ್ವತಂತ್ರ ಅನ್ನೋದು ಅಲ್ಲಿಗೆ ಕಟ್ಟಾಗ್ಬಿಡುತ್ತೆ. ಮದುವೆ ಆದ ತಕ್ಷಣನೇ ಅವರಿಗೆ ಎಲ್ಲ ಸಿಕ್ಬಿಡುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ. ಇನ್ನು ಸ್ವಾವಲಂಬಿಯಾಗಿ ಬದುಕಬೇಕು ಅಂದ್ರೆ ಆಕೆಗೆ ವಿದ್ಯೆ ಬೇಕಾಗಿರುತ್ತೆ, ಮತ್ತೆ ಒಂದು ಗೌರವ ಬೇಕಾಗಿರುತ್ತೆ. ಇದೆರಡೂ ಇದ್ರೆ ತಾನು ಸ್ವಾವಲಂಬಿಯಾಗಿ ಬದುಕಬಹುದು. ಮದುವೆನ ಒಳ್ಳೆ ಎಜುಕೇಶನ್ ನ ಕೊಡಿಸಿ ಮದುವೆನ ಮಾಡಿದ್ರೆ ಹೋದ ಮನೆನೂ ಕೂಡ ಬೆಳಗ್ತಾರೆ ಅಂದ್ರೆ ತಪ್ಪಾಗ್ಲಾರದು. ತುಂಬಾ ಚಿಕ್ಕ ವಯಸ್ಸಿಗೆ ಒಳ್ಳೆ ಎಜುಕೇಶನ್ ನ ಕೊಡಿಸ್ದೆ ಮದುವೆನ ಮಾಡೋದ್ರಿಂದ ಹೆಣ್ಮಕ್ಳಿಗಾಗುವ ತೊಂದರೆಗಳೇನು ಅಂತ ನಾವು ನೋಡೋದಾದ್ರೆ, ಹಣಕಾಸಲ್ಲೆಲ್ಲ ತುಂಬಾ ಚೆನ್ನಾಗಿ ಇರೋಂಥವ್ರಿಗೆ ನೀವು ಮದುವೆ ಮಾಡ್ಕೊಟ್ರೆ ಫೈನ್, ಅವರು ಏನೂ ತೊಂದರೆ ಇಲ್ದೇನೆ ಜೀವನ ಮಾಡ್ಕೊಂಡು ಹೋಗ್ತಾರೆ. ಮತ್ತೊಂದು, ಅವ್ರಿಗೆ ಯಾವುದೇ ತೊಂದರೆ ಇಲ್ದಂಗೆ ಲೈಫ್ ಲಾಂಗ್ ಅಲ್ಲಿ ಕೊನೆವರೆಗೂ ಕೂಡ ಅವ್ರ ಗಂಡ ಹೆಂಡತಿ ಚೆನ್ನಾಗಿದ್ದು ಏನೂ ತೊಂದರೆ ಇಲ್ಲ, ಅದು ಕೂಡ ಚೆನ್ನಾಗಿ ಜೀವನ ನಡ್ಕೊಂಡು ಹೋಗುತ್ತೆ. ಆ ಹೆಣ್ಣು ಮಗುಗೆ ಏನು ತನ್ನದೇ ಆದಂತ ಯಾವ್ದು ಕನಸನ್ನ ಕಟ್ಕೊಳ್ಳದೆ ತನ್ನ ಸಂಸಾರಕ್ಕೋಸ್ಕರ, ನನ್ನ ಗಂಡನ್ಗೋಸ್ಕರ, ನನ್ನ ಮಕ್ಳಿಗೋಸ್ಕರ ನಾನು ಬದುಕ್ತೀನಿ, ಏನು ನನ್ಗೆ ಆಸೆ ಇಲ್ಲ ಅಂತ ಅನ್ನೋ ಅಂತ ಒಂದು ಹೆಣ್ಮಗು ಆಗಿದ್ರೆ ಅದನ್ನು ಓಕೆ, ಅಲ್ಲೂ ಏನು ತಪ್ಪಾಗಲ್ಲ. ಆದ್ರೆ ಮದುವೆ ನಂತರ ಸಪೋಸ್ ಏನು ಕೆಟ್ಟದಾಗೋದು ಬೇಡ, ಸಪೋಸ್ ಏನಾದ್ರೂ ಆಯ್ತು ಕುಟುಂಬದಲ್ಲಿ ಅಂದ್ರೆ ಹೆಣ್ಣು ತಾನು ಒಂಟಿಯಾಗಿ ನಿಂತು ಹೋರಾಡುವಂತ ಶಕ್ತಿ ಬೇಕಾಗುತ್ತೆ. ಆ ಶಕ್ತಿನ ನಾವು ಬಾಲ್ಯದಲ್ಲೇ ಕೊಡ್ಬೇಕು. ಚಿಕ್ಕ ಮಕ್ಕಳಿಂದಲೇ ನಾವು ಆ ಶಕ್ತಿನ ತುಂಬಬೇಕು. ಅದಕ್ಕೆ ಬೇಕಾಗುವಂತ ಎಜುಕೇಶನ್ ನಾವು ಕೊಡಬೇಕು. ಇದರಿಂದಾಗಿ ಎಂಥದೇ ಒಂದು ಸಮಸ್ಯೆ ಬಂದರೂ ಕೂಡ
ಆ ಹೆಣ್ಣು ಮಗು ಅದನ್ನ ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಏನಾದ್ರೂ ತೊಂದರೆಗೆ ಕೆಲಸಕ್ಕೆ ಹೋಗೋ ಪರಿಸ್ಥಿತಿ ಬಂತು ಅಂದ್ರೆ, ಒಳ್ಳೆ ಎಜುಕೇಶನ್ ಇಲ್ಲ ಅಂದ್ರೆ ಅವರು ಕೆಳಮಟ್ಟದ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಮತ್ತೆ ಒಳ್ಳೆ ಅರ್ನಿಂಗ್ ಬರಲ್ಲ. ಜೀವನದಲ್ಲಿ ತುತ್ತು ಅನ್ನಕ್ಕೂ ಮತ್ತೆ ಉಡೋ ಬಟ್ಟೆಗೂ ಕೂಡ ಕಷ್ಟ ಪಡ್ಬೇಕಾಗತ್ತೆ. ಜೊತೆಗೆ ವಿದ್ಯೆ ಇಲ್ಲ ಅಂದ್ರೆ ಮನೋಸ್ಥೈರ್ಯ, ಮನೋಧೈರ್ಯ ಅನ್ನೋದು ಕಡಿಮೆ ಇರುತ್ತೆ. ಸಮಾಜದಲ್ಲಿ ಅವ್ರಿಗೆ ಕೊಡುವಂತ ಹಿಂಸೆ, ಚುಚ್ಚು ಮಾತುಗಳು ಅದನ್ನೆಲ್ಲ ನಿಭಾಯಿಸೋ ಶಕ್ತಿ ಬೇಕು ಅಂದ್ರೆ ಅವರಿಗೆ ಸರಿಯಾದ ರೀತಿ ಶಿಕ್ಷಣ ಇರಬೇಕು. ಇಲ್ಲ ಅಂದ್ರೆ ಅವರು ಮಾನಸಿಕವಾಗಿ ಕುಗ್ಗಿ ಹೋಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಹೆಣ್ಮಕ್ಳಿಗೆ ಹೆಣ್ಣಾಗಿ ಹುಟ್ಟಿದರೆ ಅವ್ರು ಬೇರೆ ಮನೆಗೆ ಹೋಗ್ತಾರೆ, ಅವ್ರಿಗೆ ಜಾಸ್ತಿ ಎಜುಕೇಶನ್ ನಾವು ಕೊಡಿಸಬಾರ್ದು ಅನ್ನೋ ತಪ್ಪು ಭಾವನೆಯಿಂದ ಆಚೆ ಬಂದು ಹೆಣ್ಮಕ್ಳಿಗೂ ಕೂಡ ಒಳ್ಳೆ ಎಜುಕೇಶನ್ ಕೊಟ್ಟು ಅವ್ರನ್ನ ಮದುವೆ ಮಾಡ್ಕೊಡೋದ್ರಿಂದ ಅವ್ರು ಲೈಫ್ ಲಾಂಗ್ ತುಂಬಾ ಚೆನ್ನಾಗಿರ್ತಾರೆ. ಅವ್ರು ಚೆನ್ನಾಗಿದ್ರೆ ತವ್ರ ಮನೆಯವರು ಚೆನ್ನಾಗಿರ್ತಾರೆ. ತವ್ರ ಮನೆಯವ್ರಿಗೂ ಒಂದು ಜವಾಬ್ದಾರಿ, ತನ್ನ ಹೆಣ್ಮಗಳು ಸುಖವಾಗಿ, ಸಂತೋಷವಾಗಿ, ಧೈರ್ಯವಾಗಿ ಇದ್ರೆ ತವ್ರ ಮನೆಯವ್ರಿಗೂ ಕೂಡ ಒಂದು ಜವಾಬ್ದಾರಿ ಕಡಿಮೆ ಆದಂತೆ ಅಂತಾನೆ ಹೇಳ್ಬಹುದು. ಏನಂತೀರಾ ಫ್ರೆಂಡ್ಸ್? ಹಾಗಾಗಿ ಆದಷ್ಟು ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡ್ಸೋದ್ರ ಕಡೆ ಗಮನ ಕೊಡಿ. ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋದನ್ನು ಕೂಡ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಹೆಣ್ಣು ಸಾಮಾನ್ಯವಾಗಿ ಮದುವೆ ಆದ್ಮೇಲೆ ತನ್ನ ಆಸೆಗಳನ್ನೆಲ್ಲ ಮರ್ತೇ ಬಿಡ್ತಾರೆ, ಆಸೆ ಕನಸುಗಳನ್ನೆಲ್ಲ. ಫಾರ್ ಎಕ್ಸಾಂಪಲ್, ಚಿಕ್ಕ ವಯಸ್ಸಲ್ಲಿ ತಾವೇನೋ ಒಂದು ಕನ್ಸ್ಕೊಂಡಿರ್ತಾರೆ. ಯಾವ್ದಾದ್ರು ಒಂದು ಫೀಲ್ಡ್ ಅಲ್ಲಿ ಏನಾದ್ರು ಒಂದು ಅಚೀವ್ ಮಾಡಬೇಕು. ಅದು ಸ್ಪೋರ್ಟ್ಸೇ ಆಗ್ಬೋದು, ಸಿನಿಮಾನೇ ಆಗ್ಬೋದು, ಒಂದು ಡ್ಯಾನ್ಸೇ ಆಗ್ಬೋದು. ಈ ತರ ಮಕ್ಳು ಆ ವಯಸ್ಸಲ್ಲಿ ಏನೋ ಒಂದು ಕನ್ಸ್ಕೊಂಡಿರ್ತಾರೆ. ಬಟ್ ಅದು ಆಗಿರಲ್ಲ. ಬಟ್ ದೊಡ್ಸೋದ್ರಲ್ಲೇ ವಯಸ್ಸನ್ನ ಕಳೆದು ಬಿಡ್ತಾರೆ. ಆದ್ರೆ ದಿನಗಳು ಕಳೆದಂತೆ ತನ್ನ ಮಕ್ಳುಗಳು ದೊಡ್ಡವಾಗ್ತವೆ. ಮಕ್ಳುಗಳು ದೊಡ್ಡವಾದ್ಮೇಲೆ ತಾಯಿಗೆ ಒಂದಷ್ಟು ಟೈಮ್ ಸಿಕ್ತಾಗ ನನ್ನ ಬಾಲ್ಯದ ಆಸೆಗಳು ಏನಿದೆ ಅದನ್ನ ನಾನು ಈಡೇರಿಸ್ಕೋಬೇಕು ಅಂತ ಯೋಚನೆ ಮಾಡಿದಾಗ ಕುಟುಂಬದವರು ಹೆಣ್ಣು ಮಕ್ಳಿಗೆ, ಆ ತಾಯಿಗೆ, ಆ ಹೆಣ್ಣಿಗೆ ಸ್ಫೂರ್ತಿನ ಕೊಡಬೇಕು, ಎಂಕರೇಜ್ನ ಮಾಡ್ಬೇಕು. ಇದೆಲ್ಲ ನೀನ್ ಇಷ್ಟ್ ಮಾಡ್ಬೇಡ, ನೀನ್ ಇಲ್ಲೇ ಇರು, ನೀನ್ ಹೀಗೆ ಇರು, ನೀನ್ ಹಾಗ್ ಮಾಡ್ಬೇಡ, ಈಗ ಮಾಡ್ಬೇಡ, ಈ ರೀತಿ ಎಲ್ಲ ಹೇಳ್ತಾ ಬಂದ್ರೆ ಆ ಹೆಣ್ಣು ತನ್ನ ಜೀವನ ಪೂರ್ತಿ ಸಂಸಾರಕ್ಕೋಸ್ಕರ ಜೀವನನ ಸವಿಸಿರ್ತಾರೆ. ಏನೋ ಒಂದು ಟೈಮಲ್ಲಿ ಇದು ಎಲ್ಲರಿಗೂ ಬರಲ್ಲ. ಕೆಲವೊಂದು ಹೆಣ್ಮಕ್ಳಿಗೆ ತನ್ನ ಆಸೆಗಳನ್ನ ಈಡೇರಿಸ್ಕೋಬೇಕು ಅಟ್ಲೀಸ್ಟ್ ಇವಾಗ್ಲಾದ್ರು ಅನ್ನೋ ಒಂದು ಕಲ್ಪನೆ ಬಂದಾಗ ಅದಕ್ಕೂ ಕೂಡ ಕುಟುಂಬದಲ್ಲಿ ಪ್ರೋತ್ಸಾಹ ಸಿಕ್ಕಿಲ್ಲ ಅಂದ್ರಾಗ ಮಾನಸಿಕವಾಗಿ ಆ ಹೆಣ್ಣು ಕುಗ್ಗಿ ಹೋಗ್ತಾರೆ. ಅದು ಆಗ್ಬಾರ್ದು ಫ್ರೆಂಡ್ಸ್. ಏನ್ ಇಂಟ್ರೆಸ್ಟ್ ಇದೆ ಅದನ್ನ ಗುರುತಿಸ್ಬಿಟ್ಟು ಅವ್ರ ಇಂಟ್ರೆಸ್ಟ್ ತೋರಿಸಿದ್ರೆ ಅದಕ್ಕೆ ಒಂದು ಪ್ರೋತ್ಸಾಹ ನೀಡಿದ್ರೆ ಅವರು ಕೂಡ ತಮ್ಮ ಆಸೆಗಳನ್ನ ಈಡೇರಿಸ್ಕೋಬಹುದಲ್ವಾ. ಹಂಗೆ ಒಂದು ಹೆಣ್ಣು ಖುಷಿ ಪಡ್ತಾಳೆ ಅಂದ್ರೆ ತನ್ನ ಮಕ್ಕಳು ನಕ್ರೆ ತಾಯಿ ನಗ್ತಾಳೆ, ಮಕ್ಳ ಹತ್ರ ತಾಯಿ ಹೇಳ್ತಾಳೆ. ತನ್ನ ಮಕ್ಕಳು ಉದ್ಧಾರ ಆಗಿ ಅವ್ರಿಗೆ ಒಳ್ಳೆ ಗೌರವ ಸಿಕ್ಕಿದ್ರೆ ತಾಯಿ ಆನಂದಿಸ್ತಾಳೆ. ಹೀಗೆ ಮಕ್ಕಳಿಗೋಸ್ಕರ, ಗಂಡನಿಗೋಸ್ಕರನೇ ಜೀವನ ತ್ಯಾಗ ಮಾಡಿರುವಂತ ಒಂದು ಹೆಣ್ಣು ವಯಸ್ಸಾದ ಕಾಲದಲ್ಲಿ ತಿರಸ್ಕಾರಕ್ಕೆ ಒಳಗಾಗಬಾರ್ದು. ಯಾರೇ ಒಂದು ಹೆಣ್ಮಕ್ಳಾದ್ರೂ ಕೂಡ ತಾನು ಸ್ವಾವಲಂಬಿಯಾಗಿ ಬದುಕೋದನ್ನ ತಮ್ಮಲ್ಲಿ ತಾವೇ ರೂಢಿಸ್ಕೋಬೇಕು ಫ್ರೆಂಡ್ಸ್. ಈಗ ನಿಮಗೆ ಬಂದು ಯಾರೋ ಚೈತನ್ಯನ ಮೂಡಿಸ್ತಾರೆ, ಯಾರೋ ಪ್ರೋತ್ಸಾಹನ ಕೊಡ್ತಾರೆ, ಅಥವಾ ಯಾರೋ ಬಂದು ನಿಮ್ಮ ಬೆನ್ನನ್ನ ತಟ್ತಾರೆ ಅಂತ ಕಾಯೋದ್ರ ಬದಲಾಗಿ ಪ್ರತಿಯೊಂದು ಮಹಿಳೆನೂ ಕೂಡ ಡಿಪೆಂಡ್ ಆಗದೇನೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಬೇರೆಯವರು ನಮ್ಮನ್ನ ಎಂಕರೇಜ್ ಮಾಡ್ತಾರೆ, ಬೇರೆಯವರು ನಮಗೆ ಬೆನ್ನನ್ನ ತಟ್ತಾರೆ ಅಂತ ಕುಳಿತುಕೊಳ್ಳೋದಕ್ಕಿಂತ ಬದಲಾಗಿ ತಾನೇ ತನ್ನಲ್ಲಿರೋ ಒಂದು ಶಕ್ತಿನ ಒಗ್ಗೂಡಿಸ್ಕೊಂಡು ತನ್ನ ಕನಸು ಏನಿದೆ, ತನ್ನ ಆಸೆ ಏನಿದೆ ಅದನ್ನ ಪೂರೈಸ್ಕೊಳ್ಳೋದ್ರ ಕಡೆ ಗಮನ ಕೊಡ್ಬೇಕು. ತನಗೋಸ್ಕರನ ತಾವು ಬದುಕೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ಬೋದು. ತಮಗೋಸ್ಕರ ತಾವು ಬದುಕೋದು ಅನ್ನೋ ಒಂದು ಪದನ ಹೇಳಿದಾಗ ನನಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತ ಅನ್ಸುತ್ತೆ. ಇರ್ಬೇಕಾದ್ರೆ ಬೆಣ್ಣೆ ಕೃಷ್ಣ ಲಾಗ್ಸ್ ಅಂತ ಹೇಳ್ಬಿಟ್ಟು ಒಬ್ರು ಮಹಿಳೆ ಯೂಟ್ಯೂಬರ್, ಅವರು ಕೂಡ ಯೂಟ್ಯೂಬ್ ವಿಡಿಯೋಸ್ ನ ಮಾಡ್ತಿರ್ತಾರೆ. ಅವರು ಅಮ್ಮ ಹೆಸರು ನನಗೆ ಏನು ಅಂತ ಹೆಸರು ನೆನಪಾಗ್ತಾ ಇಲ್ಲ. ನಾನು ಅವ್ರ ವಿಡಿಯೋಸ್ಗಳನ್ನ ತುಂಬಾ ನೋಡಿದೆ. ಸ್ಟಾರ್ಟಿಂಗ್ ಅಲ್ಲೆಲ್ಲ ಅವರು ಸ್ವಲ್ಪ ಅವರು ಈ ತರ ಸ್ಫೂರ್ತಿದಾಯಕ ವಿಡಿಯೋಸ್ ನ ಮಾಡಿದರೆ, ತುಂಬಾ ಮಾತಾಡಿದರೆ, ಬಟ್ ಅಷ್ಟೊಂದು ನೋಡಿಲ್ಲ. ಬಟ್ ಕೆಲವೊಂದು ವಿಡಿಯೋಸ್ ನ ನೋಡಿದೀನಿ. ಅವರು ಕೂಡ ತುಂಬಾ ಕಷ್ಟಪಟ್ಟು ಸ್ವಾವಲಂಬಿಯಾಗಿ ತಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಪ್ರತಿನಿತ್ಯ ವಿಡಿಯೋಸ್ ನ ಮಾಡಿ ಸಕ್ಸಸ್ ನ ಕಂಡಿದ್ದಾರೆ. ಗೊತ್ತಿಲ್ಲ ಅವ್ರದ್ದು ಪರ್ಸನಲ್ ಲೈಫ್ ಅಲ್ಲಿ ಏನಾಗಿದೆಯೋ ಏನೋ ಅಂತ ಹೇಳ್ಬಿಟ್ಟು. ಆದ್ರೆ ಆಗಿರೋ ಕಷ್ಟನ ಅವರು ನೆನಪಿಸ್ಕೊಂಡು ಹೊತ್ಕೊಂಡು ಮೂಲೆನಲ್ಲಿ ಕುತ್ಕೊಳ್ದೇನೆ ಈ ಏಜ್ ಅಲ್ಲೂ ಕೂಡ ಅವರೇ ದುಡಿದು ಅವರೇ ತಿಂತಿದ್ದಾರೆ. ಜೊತೆಗೆ ಅವರಿಗೆ ಸ್ವಲ್ಪ ಪಾಪ್ಯುಲಾರಿಟಿ ಮತ್ತೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಂಗೆ ಅವರು ತಮ್ಮದೇ ಆದಂತ ಪ್ರಾಡಕ್ಟ್ ಗಳನ್ನ ಮಾಡಿ ಸೇಲ್ ಕೂಡ ಮಾಡ್ತಾ ಇದ್ದಾರೆ. ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಈಡೇರಿಸ್ಕೊಳ್ಳಕ್ಕೆ, ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಇದೇ ಒಂದು ಬೌಂಡ್ರಿ, ಏಜ್ ಲಿಮಿಟ್ ಬೌಂಡ್ರಿ ಅಂತ ಇಲ್ಲ. ಸೊ ನಾವು ಬದುಕಬೇಕು, ನಾವು ಹೀಗೆ ಇರಬೇಕು ಅಂತ ನಾವು ಮನಸ್ಸು ಮಾಡಿದ್ರೆ ಯಾವ ಏಜಲ್ಲಾದ್ರೂ ಕೂಡ ಸಾಧನೆನ ಮಾಡಬಹುದು. ನನ್ನ ಕೈಲಿ ಏನೂ ಆಗಲ್ಲ ಅಂತ ಕುತ್ಕೊಂಡು ನೋವು ತಿನ್ನೋರು ಒಮ್ಮೆ ಅವ್ರ ವಿಡಿಯೋನ ನೋಡ್ಕೊಂಡು ಬನ್ನಿ. ಅವಾಗ ಗೊತ್ತಾಗುತ್ತೆ ಅವ್ರು ಹೇಗೆ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ ಅಂತ. ಹೀಗೆ ಇನ್ನೂ ಅನೇಕ ಜನ ಇರ್ಬೋದು. ಬಟ್ ನಾನು ನೋಡಿದಂತ ಒಬ್ಬ ಮಹಿಳೆ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಇನ್ನೂ ಅನೇಕ ಜನ ಇಂಥವ್ರು ನಮ್ಮ ಸಮಾಜದಲ್ಲಿ ಸಿಗ್ತಾರೆ.
ಬೇಕು ಅಂದ್ರೆ ಜೀವನದಲ್ಲಿ ಸಾರ್ಥಕತೆ ಸಿಗ್ಬೇಕು ಅಂದ್ರೆ ತಮ್ಗಾಗಿ ತಾವು ಬದುಕೋದನ್ನು ಕೂಡ ರೂಢಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೀವು ಯಾರಿಗಿಂತಲೂ ಕೂಡ ಕಡಿಮೆ ಇಲ್ಲ. ನಿಮ್ಮೊಳಗಡೆ ಒಂದು ಅಪಾರವಾದಂತ ಶಕ್ತಿ ಇದೆ. ಹಾಗಾಗಿ ನಿಮ್ಗಿರೋ ಕನಸನ್ನ ಬಿಡ್ಬೇಡಿ, ನಿಮ್ಗಿರೋ ಆಸೆನ ಬಿಡ್ಬೇಡಿ, ವಿಶ್ವಾಸನ ನೀವು ಕಡಿಮೆ ಮಾಡ್ಕೋಬೇಡಿ. ವಿಶ್ವಾಸದಿಂದ ಇದ್ದು ನಿಮ್ಮ ಕನಸು ಮತ್ತು ನಿಮ್ಮ ಗುರಿನ ಸಾಧಿಸ್ಕೊಳ್ಳಿ. ಸಾಧನೆ ಇದೆಯಲ್ಲ ಅದು ಕುಟುಂಬಕ್ಕೆ ಮಾತ್ರ ಅಲ್ಲ, ಸಮಾಜಕ್ಕೂ ಕೂಡ ಒಂದು ಪ್ರೇರಣೆ ಆಗುತ್ತೆ. ನಮ್ಮ ಸಮಾಜವು ಕೂಡ ಮಹಿಳೆಯನ್ನ ಗೌರವಿಸಬೇಕು, ಮತ್ತೆ ಮಹಿಳೆಯನ್ನ ಬೆಂಬಲಿಸಬೇಕು, ಮತ್ತೆ ಮಹಿಳೆಯರಿಗೂ ಕೂಡ ಅವಕಾಶಗಳನ್ನ ಕೊಡಬೇಕು. ಮಹಿಳೆ ಮುಂದೆ ಬಂದ್ರೆ ಕುಟುಂಬ ಮುಂದೆ ಬರುತ್ತೆ, ಕುಟುಂಬ ಮುಂದೆ ಬಂದ್ರೆ ಸಮಾಜ ಮುಂದೆ ಬರುತ್ತೆ, ಸಮಾಜ ಮುಂದೆ ಬಂದ್ರೆ ದೇಶದ ಪ್ರಗತಿ ಆಗುತ್ತೆ. ಹೀಗೆ ಅದ್ಭುತವಾಗಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಹೆಣ್ಣು ಅದ್ಭುತವಾದ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲಾ ಹೆಣ್ಮಕ್ಳಿಗೂ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ನಿಮ್ಮ ಕನಸುಗಳೆಲ್ಲ ಈಡೇರ್ಲಿ, ನಿಮ್ಮ ಸಾಧನೆಯತ್ತ ನೀವು ಗಮನ ಹರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಹಾಗೆ ಹೋಗೋಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.